ಸ್ನೇಹಿತರೆ, ಇವತ್ತು ನಾವು ಅಮೃತವನ್ನು ಪಡೆಯಲು ನಡೆಸಿದ ಸಮುದ್ರ ಮಂಥನದ ಕಥೆಯನ್ನು ಕೇಳೋಣ. ಇಂದಿಗೆ ಸರಿಸುಮಾರು 428 ಮಿಲಿಯನ್ ವರ್ಷಗಳ ಹಿಂದೆ ಚಾಕ್ಷುಷಾಮನುವಿನ ಅವಧಿಯಲ್ಲಿ ಮಂತ್ರತುಮ ಎಂಬಾತ ಸ್ವರ್ಗದ ಇಂದ್ರನಾಗಿದ್ದ. ಒಂದು ದಿನ ಅವನು ಐರಾವತದ ಮೇಲೆ ಹೋಗುತ್ತಿದ್ದಾಗ ಎದುರಲ್ಲಿ ದುರ್ವಾಸ ಮುನಿ ಸಿಕ್ಕಿದನು. ಇಂದ್ರನಿಗೆ ಆಶೀರ್ವದಿಸಿದ ಮುನಿಯು ತನಗೆ ಶಿವನು ನೀಡಿದ್ದ ಹಾರವನ್ನು ಅವನ ಕೊರಳಿಗೆ ಹಾಕಿದನು. ಈ ಹಾರವನ್ನು ಅಪ್ಸರಿಯೊಬ್ಬಳು ನೀಡಿದ್ದಳು ಎಂದು ಕೆಲವು ಕಥೆಗಳು ಹೇಳುತ್ತವೆ. ಇಂದ್ರನು ಆ ಹಾರವನ್ನು ತೆಗೆದುಕೊಂಡು ಆನೆಯ ಸೊಂಡಿಲಿಗೆ ಹಾಕಿದನು. ಆ ಹಾರದಲ್ಲಿದ್ದ ಹೂವುಗಳ ಪರಿಮಳದಿಂದಾಗಿ ದುಂಬಿಗಳು ಮುತ್ತತೊಡಗಿದ್ದವು. ಇದರಿಂದ ರೊಚ್ಚಿಗಿದ್ದ ಐರಾವತವು ಮಾಲೆಯನ್ನು ಕೆಳಗೆ ಹಾಕಿ ತುಳಿದಿತ್ತು. ತಕ್ಷಣ ಕೋಪಗೊಂಡ ದುರ್ವಾಸ ಮುನಿಯು, ನಿನ್ನ ಸ್ವರ್ಗಲೋಕದ ಐಶ್ವರ್ಯವೆಲ್ಲ ಕರಗಿ ಬಡತನವು ಬರಲಿ ಎಂದು ಶಪಿಸಿದನು. ನಂತರ ರಾಕ್ಷಸರು ರಾಜ ಬಲಿಯ ನೇತೃತ್ವದಲ್ಲಿ ಸ್ವರ್ಗಕ್ಕೆ ದಾಳಿಯನ್ನು ನಡೆಸಿ ದೇವತೆಗಳನ್ನು ಹೊಡೆದೋಡಿಸಿದರು. ಬ್ರಹ್ಮನ ಸಮ್ಮುಖದಲ್ಲಿ ದೇವತೆಗಳು ಪರಿಹಾರವನ್ನು ಹೇಳುವಂತೆ ಕೇಳಿಕೊಂಡರು. ಅವನು ಅಲ್ಲಿಂದ ವೈಕುಂಠಕ್ಕೆ ಎಲ್ಲರನ್ನೂ ಕರೆದೊಯ್ದನು. ಸಪ್ತಸಾಗರಗಳಲ್ಲಿ 5ನೆಯದಾದ ಕ್ಷೀರಸಾಗರದಲ್ಲಿನ ಶ್ವೇತದ್ವೀಪದಲ್ಲಿ ವಿಷ್ಣುವಿನ ವೈಕುಂಠವಿದೆ. ಅಲ್ಲಿ ಆದಿಶೇಷನ ಮೇಲೆ ಮಲಗಿದ್ದ ಅಜಿತನೆಂಬ ಹೆಸರಿನ ವಿಷ್ಣುವಿನ ಬಳಿ ದೇವತೆಗಳು ತಮ್ಮ ಸಮಸ್ಯೆಯನ್ನು ಕೇಳಿಕೊಂಡರು. ಮಹಾವಿಷ್ಣುವು ಮೊದಲಿಗೆ ಅಮೃತವನ್ನು ಪಡೆಯಲು ತಿಳಿಸಿ ಅದಕ್ಕಾಗಿ ಅಸುರರೊಡನೆ ಸಂಧಾನ ಮಾಡಿಕೊಂಡು ಕ್ಷೀರಸಾಗರಕ್ಕೆ ಮೂಲಿಕೆಗಳನ್ನು, ಬಳ್ಳಿ ತರಕಾರಿಗಳನ್ನು, ಔಷಧಗಳನ್ನು ಎಸೆದು ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯನ್ನು ಕಡೆಯುವ ಹಗ್ಗವನ್ನಾಗಿ ಬಳಸಲು ಹೇಳಿ ಅಸುರರಿಗೆ ಅಮೃತವು ಸಿಗದಂತೆ ಮಾಡುವುದು ನನ್ನ ಜವಾಬ್ದಾರಿ ಎಂದನು. ಇಂದ್ರನು ದೇವತೆಗಳ ಮುಖಂಡನಾದ ರಾಕ್ಷಸ ದೊರೆಯಾದ ಬಲಿಗೆ ಅಮೃತದ ಆಸೆಯನ್ನು ಹುಟ್ಟಿಸಿ ಅವನ ಮನವೊಲಿಸಿ ಅಸುರರ ನಾಯಕನನ್ನಾಗಿ ಮಾಡಲಾಯಿತು. ದೇವಾಸುರರು ಸೇರಿ ಮಂದಾರ ಪರ್ವತವನ್ನು ಕಿತ್ತು ಹಾಕಿ ಬಹಳ ಪ್ರಯಾಸದಿಂದ ತುಸು ದೂರದವರೆಗೆ ಹೊತ್ತಾಗ ಅವರ ಮೇಲೆಯೇ ಬಿದ್ದ ಪರ್ವತವು ಅನೇಕರ ಪ್ರಾಣವನ್ನು ಬಲಿ ತೆಗೆದುಕೊಂಡಿತು. ನಂತರ ಇಂದ್ರನು ವಿಷ್ಣುವಿನ ಮೊರೆ ಹೋದನು. ವಿಷ್ಣುವು ಕೇವಲ ತನ್ನ ನೋಟದಿಂದ ಎಲ್ಲರನ್ನೂ ಮೊದಲಿನಂತಾಗಿಸಿ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಟುಕೊಂಡು ಕ್ಷೀರ ಸಮುದ್ರಕ್ಕೆ ಹಾಕಿ ವೈಕುಂಠಕ್ಕೆ ತೆರಳಿದನು. ಈಗ ದೇವಾಸುರರು ದೈತ್ಯ ಸರ್ಪ ವಾಸುಕಿಯನ್ನು ಮಂದಾರ ಪರ್ವತಕ್ಕೆ ಹಗ್ಗದಂತೆ ಸುತ್ತಿದರು. ಬಾಲವನ್ನು ಹಿಡಿದುಕೊಳ್ಳುವುದು ತಮ್ಮ ಘನತೆಗೆ ಕಳಂಕ ಎಂದುಕೊಂಡ ರಾಕ್ಷಸರು ತಲೆಯನ್ನು ಹಿಡಿದರೆ ದೇವತೆಗಳು ಹಗುರವಾದ ಬಾಲದ ಭಾಗವನ್ನು ಹಿಡಿದುಕೊಂಡರು. ಎರಡೂ ಕಡೆಯವರು ವಾಸುಕಿಯನ್ನು ಹಿಂದಕ್ಕೂ ಮುಂದಕ್ಕೂ ಎಳೆಯಲಾರಂಭಿಸಿದರು. ಹೀಗೆ ಸ್ವಲ್ಪ ಹೊತ್ತು ಸಮುದ್ರವನ್ನು ಮತಿಸಿದ ಕೂಡಲೇ ಮಂದಾರ ಪರ್ವತವು ಸಮುದ್ರದ ಆಳಕ್ಕೆ ಮುಳುಗಲಾರಂಭಿಸಿತು. ಮಹಾವಿಷ್ಣುವು ತಕ್ಷಣ ಒಂದು ಬೃಹತ್ ಆಮೆಯ ರೂಪವನ್ನು ತಾಳಿ 800,000 ಮೈಲಿಗಳಷ್ಟು ದೊಡ್ಡ ದೇಹವನ್ನು ಹೊಂದಿ ಮಂದಾರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡನು. ಈ ತನ್ನ ಕೂರ್ಮಾವತಾರದಲ್ಲಿ ಮಹಾವಿಷ್ಣುವು ಯಾವುದೇ ರಾಕ್ಷಸರನ್ನು ಸಂಹರಿಸಲಿಲ್ಲ. ಹೀಗೆ ಸಾವಿರಾರು ವರ್ಷ ದೇವಾಸುರರು ಸಮುದ್ರವನ್ನು ಕಡೆಯುತ್ತಲೇ ಇದ್ದರು. ವಾಸುಕಿಯನ್ನು ಹಿಂದಕ್ಕೂ ಮುಂದಕ್ಕೂ ಎಳೆಯುತ್ತಿದ್ದರಿಂದ ಅವನ ಹೊಟ್ಟೆಯಲ್ಲಿ ತಳಮಳವಾಗುತ್ತಿತ್ತು, ದೇಹವು ಉರಿಯುತ್ತಿತ್ತು. ಅವನ ಮೂಗು ಬಾಯಿಗಳಿಂದ ಬೆಂಕಿಯನ್ನು ಉಗುಳಲಾರಂಭಿಸಿದನು. ಅವನ ತಲೆಗಳನ್ನು ಹಿಡಿದಿದ್ದ ಹಲವು ರಾಕ್ಷಸರು ಇದರಿಂದ ಸುಟ್ಟು ಭಸ್ಮವಾದರು. ಅಜಿತ ವಿಷ್ಣುವು ಅಲ್ಲಿ ಮೋಡವನ್ನು ಸೃಷ್ಟಿಸಿ ಮಳೆಯನ್ನು ಸುರಿಸಿದನು. ಪುನಃ ಮಂಥನವು ಮುಂದುವರೆಯಿತು. ಆದರೆ ಎಷ್ಟು ಸಂವತ್ಸರಗಳು ಕಳೆದರೂ ಅಮೃತವು ದೊರೆಯಲೇ ಇಲ್ಲ. ಆಗ ವಿಷ್ಣುವು ಅಲ್ಲಿ ಪ್ರತ್ಯಕ್ಷನಾಗಿ ಎರಡೂ ಕೈಗಳಲ್ಲಿ ವಾಸುಕಿಯನ್ನು ಹಿಡಿದುಕೊಂಡು ಅತಿ ವೇಗವಾಗಿ ಕಡೆಯಲು ಆರಂಭಿಸಿದನು. ಇದರಿಂದಾಗಿ ಭಯಗೊಂಡ ಜಲಚರಗಳು ನೀರಿನಿಂದ ಮೇಲಕ್ಕೆ ಬಂದವು. ನೀರಿನ ಬಣ್ಣವು ಬದಲಾಗುತ್ತಾ ಹೋಯಿತು. ಕಾಲಕೂಟ ಅಥವಾ ಹಾಲಾಹಲ ಎಂಬ ವಿಷವು ಅಲ್ಲಿ ಉತ್ಪತ್ತಿಯಾಯಿತು. ಅದರಿಂದ ಹಸಿರು ಹೊಗೆಯು ಜಗತ್ತಿಗೆ ವ್ಯಾಪಿಸಿತ್ತು. ಸುತ್ತಲೂ ಸೇರಿದ್ದ ದೇವಾಸುರರು ಅಲ್ಲಿಂದ ಓಡಿ ಕೈಲಾಸಕ್ಕೆ ಹೋದರು. ಶಿವನು ಅವರ ಸಮಸ್ಯೆಯನ್ನು ಆಲಿಸಿದ ತಕ್ಷಣ ಮಂಥನ ನಡೆಯುತ್ತಿದ್ದ ಜಾಗಕ್ಕೆ ಬಂದನು. ವಿಷವನ್ನು ಬೊಗಸೆಯಲ್ಲಿ ಹಿಡಿದು ತಕ್ಷಣ ಕುಡಿದೇ ಬಿಟ್ಟನು. ಗಾಬರಿಯಿಂದ ಓಡಿ ಬಂದ ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಅದುಮಿ ಹಿಡಿದುಕೊಂಡಳು. ವಿಷವು ಕೆಳಗಿಳಿಯದೆ ಗಂಟಲಲ್ಲೇ ನಿಂತುಕೊಂಡು ಕುತ್ತಿಗೆಯ ಭಾಗವು ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅಂದಿನಿಂದ ಶಿವನನ್ನು ನೀಲಕಂಠ ಎನ್ನಲಾಯಿತು. ನಂತರ ಕಡೆಯುವಿಕೆ ಮುಂದುವರೆದಾಗ ಸುರಭಿ ಎಂಬ ಹಸುವು ಸಾಗರದಿಂದ ಮೇಲಕ್ಕೆ ಬಂತು. ಹಾಲಿನ ಉತ್ಪನ್ನಗಳನ್ನು ತಯಾರಿಸಲು ಋಷಿಗಳು ಅದನ್ನು ಕರೆದುಕೊಂಡು ಹೋದರು. ನಂತರ ಉಚ್ಚೈಶ್ರವ ಎಂಬ ಬೆಳ್ಳಗಿನ ಕುದುರೆಯು ಅಲ್ಲಿ ಪ್ರತ್ಯಕ್ಷವಾಗಿತ್ತು. ಅದನ್ನು ಮಹಾರಾಜ ಬಲಿಯು ಸ್ವೀಕರಿಸಿದನು. ನಂತರ ಐರಾವತ ಆನೆಯು ಅಲ್ಲಿ ಪ್ರತ್ಯಕ್ಷವಾಗಿತ್ತು. ಅದನ್ನು ಇಂದ್ರನು ತನ್ನ ವಾಹನವನ್ನಾಗಿಸಿದನು. ಭಾಗವತ ಹಾಗೂ ಮಹಾಭಾರತದ ಪ್ರಕಾರ ಈ ಆನೆಯು ಸಮುದ್ರ ಮಂಥನದಲ್ಲಿ ಜನಿಸಿತ್ತು. ಆದರೆ ರಾಮಾಯಣವು ಕಶ್ಯಪ ಮುನಿ ಹಾಗೂ ಕದ್ದುವಿನ ಮಗಳಾದ ಇರಾವತಿ ಎಂಬ ನಾಗಿಣಿಯ ಮಗ ಈ ಐರಾವತ ಎನ್ನುತ್ತದೆ. ಆ ಆನೆಯ ಹಿಂದೆಯೇ ಜನಿಸಿದ 8 ಆನೆಗಳು ಐರಾವತವನ್ನು ಹಿಂಬಾಲಿಸಿದವು. ನಂತರ ಕೌಸ್ತುಭಮಣಿ ಮತ್ತು
ಪದ್ಮರಾಗಮಣಿ ಎಂಬ ರತ್ನಗಳು ಸಮುದ್ರದಿಂದ ಹುಟ್ಟಿದವು. ವಿಷ್ಣುವು ಅವುಗಳನ್ನು ತನ್ನ ಎದೆಯಲ್ಲಿನ ಹಾರದಲ್ಲಿ ಧರಿಸಿಕೊಂಡನು. ನಂತರ ಎಲ್ಲರ ಆಸೆಗಳನ್ನು ಪೂರೈಸುವ ಪಾರಿಜಾತದ ಸಸ್ಯವು ಅಲ್ಲಿ ಉದ್ಭವವಾಗಿತ್ತು. ಅದನ್ನು ಇಂದ್ರನು ಸ್ವರ್ಗಕ್ಕೆ ಕೊಂಡೊಯ್ದನು. ಅತ್ಯಂತ ಸುಂದರವಾದ ಅಪ್ಸರೆಯರು ಸಮುದ್ರದಲ್ಲಿ ಕಾಣಿಸಿಕೊಂಡು ನೇರವಾಗಿ ಸ್ವರ್ಗದ ಕಡೆಗೆ ನಡೆದರು. ಲಕ್ಷ್ಮೀದೇವಿಯು ರಮಾ ಎಂಬ ಹೆಸರಿನಿಂದ ಸಮುದ್ರದಿಂದ ಮೇಲಕ್ಕೆ ಬಂದಳು. ಅವಳನ್ನು ಪಡೆಯಬೇಕೆಂದು ಎರಡೂ ಗುಂಪುಗಳಲ್ಲಿ ಜಗಳವು ಆರಂಭವಾಗಿತ್ತು. ನಂತರ ಅವಳಿಗಾಗಿ ಒಂದು ಸ್ವಯಂವರವನ್ನು ಏರ್ಪಡಿಸಲಾಯಿತು. ಎರಡೂ ಬದಿಯ ಸಾಲುಗಳಲ್ಲಿ ನಿಂತವರನ್ನು ಬಿಟ್ಟು ನೇರವಾಗಿ ವಿಷ್ಣುವಿಗೆ ಅವಳು ಮಾಲೆಯನ್ನು ಹಾಕಿದಳು. ನಂತರ ಉದ್ಭವವಾದ ವರುಣಿ ದೇವತೆಯನ್ನು ಬಲಿಯು ಸ್ವೀಕರಿಸಿದನು. ಮಂಥನವು ಮುಂದುವರೆದಿತ್ತು. ಅಂತಿಮವಾಗಿ ಒಬ್ಬ ಪುರುಷನು ಕೈಯಲ್ಲಿ ಒಂದು ಚಿನ್ನದ ಕಲಶವನ್ನು ಹಿಡಿದುಕೊಂಡು ಸಮುದ್ರದಿಂದ ಮೇಲೆ ಬಂದನು. ಅವನು ಯಾವುದೇ ಕಾಯಿಲೆಗಳನ್ನು ವಾಸಿ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದನು. ಅವನನ್ನು ಧನ್ವಂತರಿ ಎಂದು ಕರೆಯಲಾಯಿತು. ಅವನ ಕೈಯಲ್ಲಿದ್ದ ಅಮೃತದ ಕಲಶವನ್ನು ರಾಕ್ಷಸರು ಕಸಿದುಕೊಂಡು ಯಾರು ಮೊದಲು ಕುಡಿಯುವುದೆಂದು ಕಿತ್ತಾಡತೊಡಗಿದ್ದರು. ವಿಷ್ಣುವು ಈ ಸಮಸ್ಯೆಯನ್ನು ಬಗೆಹರಿಸಲು ಮೋಹಿನಿ ಎಂಬ ಸುಂದರಿಯ ರೂಪವನ್ನು ಧರಿಸಿದನು. ತನ್ನ ನೃತ್ಯದಿಂದ ರಾಕ್ಷಸರನ್ನು ಒಲಿಸಿಕೊಂಡು ಅವರ ಕೈಯಿಂದ ಅಮೃತದ ಕಲಶವನ್ನು ಪಡೆದನು. ದೇವತೆಗಳನ್ನು ಹಾಗೂ ರಾಕ್ಷಸರನ್ನು ಪ್ರತ್ಯೇಕ ಸಾಲಿನಲ್ಲಿ ಕೂರಲು ಹೇಳಿ ಅಮೃತವನ್ನು ಹಂಚಲು ಮೋಹಿನಿ ನಿಂತುಕೊಂಡಳು. ಮೊದಲಿಗೆ ದೇವತೆಗಳ ಬೊಗಸೆಗೆ ಮೋಹಿನಿಯು ಅಮೃತವನ್ನು ಸುರಿದಳು. ರಾಕ್ಷಸರಿಗೆ ಒಬ್ಬರಿಗೂ ಅಮೃತವನ್ನು ಕೊಡದೆ ಕೇವಲ ಅವರ ಕಡೆಗೆ ಮುಗುಳು ನಗುತ್ತಿದ್ದಳು. ಅಮೃತವು ತಮಗೆ ಸಿಗುವುದಿಲ್ಲ ಎಂದರಿತ ಸೊರಬಾನು ಎಂಬ ರಾಕ್ಷಸನು ದೇವತೆಗಳ ಸಾಲಿನಲ್ಲಿ ಮೆಲ್ಲನೆ ಬಂದು ಕುಳಿತಿದ್ದ. ಮೋಹಿನಿಯು ಅವನ ಬಟ್ಟಲಿಗೆ ಅಮೃತವನ್ನು ಸುರಿದಳು. ಅವನು ತಕ್ಷಣ ಅದನ್ನು ಕುಡಿದ. ಅವನ ಕೋರೆಹಲ್ಲನ್ನು ಕಂಡು ಅವನು ರಾಕ್ಷಸನೆಂದು ಗೊತ್ತಾಗಿ ಸೂರ್ಯಚಂದ್ರರು ತಕ್ಷಣ ಸೂಚನೆಯನ್ನು ಕೊಟ್ಟರು. ಸುಂದರಿಯ ರೂಪದ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬೀಸಿದ್ದ. ಅಸುರನ ತಲೆಯು ದೇಹದಿಂದ ಬೇರ್ಪಟ್ಟಿತ್ತು. ಆದರೆ ಅಮೃತವು ಗಂಟಲಿಗೆ ಇಳಿದಾಗಿತ್ತು. ತಲೆಯು ರಾಹುವಾಯಿತು, ದೇಹವು ಕೇತುವಾಗಿತ್ತು. ಅದಾದ ನಂತರ ಅವಕಾಶ ಸಿಕ್ಕಾಗೆಲ್ಲ ಈ ರಾಹುಕೇತುಗಳು ಸೂರ್ಯಚಂದ್ರರನ್ನು ನುಂಗುತ್ತಿದ್ದರು. ಈ ಗಳಿಗೆಗಳನ್ನು ಗ್ರಹಣ ಹಿಡಿಯುವುದು ಎಂದು ಕರೆಯುವರು. ಆದರೆ ಅಮೃತದ ಸಂಪರ್ಕದಿಂದಾಗಿ ರಾಹುಕೇತು ಇಬ್ಬರಿಗೆ ನವಗ್ರಹಗಳಲ್ಲಿ ಸ್ಥಾನಮಾನವು ದೊರಕಿತ್ತು. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.